ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ SLC ಪರೀಕ್ಷೆ ಮಾರ್ಚ್ 21ರಂದು ಪ್ರಾರಂಭಗೊಳ್ತಾ ಇದೆ. ಇಲ್ಲಿ ಕನ್ನಡ ಪರೀಕ್ಷೆ 21ರಂದು ನಡೀತಾ ಇದೆ. ಈ ಒಂದು ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದ್ರಿಂದ ಯಾರೇ ನೀವು ಇದ್ದರೂ ಕೂಡ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ, ಕೊನೆವರೆಗೂ ನೋಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಇದನ್ನು ನೋಡಿದರೆ ಸಾಕು, ಇಲ್ಲಿರುವಂಥ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿದರೆ ಸಾಕು, ಆರಾಮಾಗಿ ನೀವು ಅಬೌವ್ 70 ಮಾರ್ಕ್ಸ್ ತೊಗೊಳ್ತೀರ. ಓಕೆ, ಬನ್ನಿ ಶುರು ಮಾಡೋಣ. ಬನ್ನಿ ನೋಡಿ, ಇಲ್ಲಿ ಮೊದಲು ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳ್ತಾ ಹೋಗ್ತೇನೆ. ಇಂಪಾರ್ಟೆಂಟ್ ಇರುವಂಥದ್ದು ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಚಿಹ್ನೆಯನ್ನು ಬಳಸಲಾಗುವುದು. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ಹೀಗೆನ್ನುವರು. ಇದೊಂದು ಪ್ರಶ್ನೆ ಬರ್ತದೆ. ಉತ್ತರಗಳು ನೆಕ್ಸ್ಟ್ ಲಾಸ್ಟ್ ಪಾರ್ಟ್ 2ದಲ್ಲಿ ಬರುತ್ತೆ. ಸುರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಚತುರ್ಥಿ ವಿಭಕ್ತಿಗೆ ಉದಾಹರಣೆಯಾದ ಪ್ರತ್ಯಯ ಇದು. ನಿಷೇಧಾರ್ಥದ ಕ್ರಿಯಾಪದವಿದು. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವಂತಹ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಅಂಗೈ ಅಂಶಿ ಸಮಾಸ ಆದರೆ ಮೈ ಮುಚ್ಚು. ಇದು ತುಂಬ ಇಂಪಾರ್ಟೆಂಟ್. ಒಂದು ವಿದ್ಯೆ, ಬಿಜ್ಜೆ, ಪ್ರಸಾದ. ಇವು ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು, ಇಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ. ಲಂಡನ್ನಿನ ಪೇಟೆಯಲ್ಲಿರುವಂಥ ಸ್ಟೇಷನರಿ ಅಂಗಡಿಯ ಹೆಸರೇನು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರು? ನೆಕ್ಸ್ಟ್, ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ಯಾರು? ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿದು. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು 2 × 3 = 6. ಇಲ್ಲಿ ಸಾರಾ ಅಬೂಬಕರ್ ಮತ್ತು ದರಾರ್ ಬೇಂದ್ರೆ ಇವೆರಡೂ ಕೂಡ ಕೇಳುವಂತಹ ಚಾನ್ಸಸ್ ತುಂಬ ಇದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ. ಇದು ಕೂಡ ಬರ್ತದೆ. ನೆಕ್ಸ್ಟು, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ಅಷ್ಟೊಂದು ಇದಲ್ಲ. ನೆಕ್ಸ್ಟು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಅಂದರೆ ಇದು ಇಂಪಾರ್ಟೆಂಟ್ ಇರುವಂಥ ಹೊಡೆದರೂ ಗುಂಡ ಕರುಣ ಇಲ್ಲದಂಗ, ಹಸುರಳಿಸಿರು, ರೂಪಿನಂತೆ ಮಾತು ಕೂಡ ಎನಿತು ದಾರವಾಗಿದೆ. ಇವು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು, ಇಲ್ಲಿ ಮೇನ್ ಇಂಪಾರ್ಟೆಂಟು 4 ಅಂಕದ ಪ್ರಶ್ನೆಗಳಿವು. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು, ಲೆಟರ್ ರೈಟಿಂಗ್ ಒಂದು ಚೆನ್ನಾಗಿ ಬರ್ಕೊಳ್ರಿ, ಯಾಕಂದ್ರೆ ಅದು ತುಂಬ ಫಿಕ್ಸ್ ಆಗಿ ಬರುವಂಥದ್ದು. ಗದ್ಯ ಮನುಷ್ಯನ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳು. ಇದು ಪ್ಯಾಸೇಜ್ ಕೇಳಿರ್ತಾನೆ, ನೆನ್ಪಿಟ್ಕೊಳ್ರಿ. ಇದು ಕೂಡ ನಿಮಗೆ ತುಂಬ ಸುಲಭವಾದಂತಹ ಒಂದು ಆನ್ಸರ್ಸನ್ನು ಬರೆಯುವಂಥ ತರೀಕಾ ಇದೆ ಅಲ್ಲಿ. ನೆಕ್ಸ್ಟ್, ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀಬೇಕು. ಇಷ್ಟು ಇಂಪಾರ್ಟೆಂಟ್. ಮತ್ತು 15 ವಾಕ್ಯಗಳಿಗೆ ಕಡಿಮೆ ಪ್ರಬಂಧವನ್ನು ಬರೆಯುವಂಥದ್ದು. ಇಲ್ಲಿ ಪ್ರಬಂಧವಂತೂ ಗ್ರಂಥಾಲಯಗಳ ಮಹತ್ವವನ್ನು ಬರ್ತದೆ. ಇದು ತುಂಬ ಇಂಪಾರ್ಟೆಂಟ್. ಇದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಜನಸಂಖ್ಯೆ, ಅತಿಯಾದ ಜನಸಂಖ್ಯೆಯಿಂದ ಆಗುವಂತಹ ಒಂದು ನಷ್ಟ, ಇದೆಲ್ಲವೂ ಕೂಡ ಬರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.